ಹಿರಿಯ ಮುತ್ಸದ್ದಿ ಮತ್ತು ನಮ್ಮ ಸಂಸತ್ ಸದಸ್ಯರು ಗೌರವಾನ್ವಿತ ಹಿರಿಯರು ಆಗಿರುವಂಥ ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ಅಣ್ಣವ್ರನ್ನ ಇವತ್ತು ಭೇಟಿ ಮಾಡೋಕ್ಕೆ ಬಂದಿದ್ದೆ. ಅವರು ಕಾಲು ನೋವಿನಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ರು ಅಂತಕ್ಕಂಥ ವಿಷಯ ಗೊತ್ತಾಗಿತ್ತು. ಹಾಗಾಗಿ ಇದೊಂದು ಸೌಜನ್ಯದ ಭೇಟಿ, ಅವ್ರನ್ನ ಜೊತೆಗೆ ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಬಂದಿದ್ವಿ. ಮತ್ತು ಅವರ ಆಶೀರ್ವಾದವನ್ನು ಪಡೆಯೋಂಥ ಮತ್ತೊಮ್ಮೆ ಈಗಾಗಲೇ ನಾನು 3 ಬಾರಿ ಭೇಟಿ ಮಾಡಿದ್ದೆ, ಇದು 4ನೇ ಭೇಟಿ. ಅವರ ಆಶೀರ್ವಾದನೂ ಕೂಡ ಪಡೀಲಿಕ್ಕೆ ಬಂದಿದ್ದೀನಿ. ಯಾಕೆಂದರೆ ಇವತ್ತು ಅಂತಿಮವಾಗಿ ಕಣದಲ್ಲಿ 14 ಜನ ನಮ್ಮ ಕ್ಷೇತ್ರದಲ್ಲಿ ಉಳ್ಕೊಂಡಿದ್ದಾರೆ. ಹಾಗೆ ಸ್ಪರ್ಧಾ ಕಣದಲ್ಲಿರೋದ್ರಿಂದ ಅವರದೊಂದು ಆಶೀರ್ವಾದನೂ ಕೂಡ ತಗೊಳ್ಳೋದಕ್ಕೋಸ್ಕರ ಈ ಒಂದು ಯುಗಾದಿ ಹಬ್ಬದ ಮುನ್ನಾ ದಿನ ನಾನು ಬಂದು ಅವ್ರನ್ನ ಭೇಟಿ ಮಾಡಿ ಆಶೀರ್ವಾದವನ್ನು ಬಯಸಿದ್ದೇನೆ. ಮತ್ತು ಅವರು ಕೂಡ ಅಷ್ಟೇ ಭಾಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಅದೇ 3 ಬಾರಿ ಬಂದಿದೆಯಲ್ಲ, ಮತ್ತೆ ಯಾಕೆ ಇನ್ನೇನಿಲ್ಲ, ನಮ್ಮ ಆಶೀರ್ವಾದ ಇದೆ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಅದ್ರ ಜೊತೆಗೆ ಅವರು ಭಾರತೀಯ ಜನತಾ ಪಕ್ಷದಲ್ಲೇ ಇರೋದ್ರಿಂದ ಇನ್ನೂ 1 ತಿಂಗಳ ಕಾಲ ನಾನು ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿ ನಾನು ಇರೋದ್ರಿಂದ ನಾನು ಭಾರತೀಯ ಜನತಾ ಪಕ್ಷದ ಪರವಾಗಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಮತ್ತು ಅವ್ರಿಗೂ ಕೂಡ ಶುಭ ಹಾರೈಸಿ ಬಂದಿದ್ದೀನಿ. ಬಹುಶಃ ನಮಗೇನು ಅವರ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ಅವರ ಆಶೀರ್ವಾದ ನನ್ನ ಮೇಲಿದೆ. ಅಕಸ್ಮಾತ್ ನನ್ನ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದ್ರೂ ಅದಕ್ಕೊಂದು ಉತ್ತರ ಕೂಡ ಇದಾಗಿದೆ. ಹಾಗಾಗಿ ನಾನು ಅವ್ರನ್ನ ಭೇಟಿ ಮಾಡಿ ಬಂದಿದ್ದೇನೆ. ಯಾಕಂದರೆ ಕಾಂಗ್ರೆಸ್ನವರು ಕೂಡ ಪದೇ ಭೇಟಿ ಮಾಡಿ ಮನವೊಲಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಕಾಂಗ್ರೆಸ್ನವರು ಅವರು ಒಂದು ಮಾತು ಹೇಳಿದ್ದಾರೆ, ಯಾರಾದರೂ ಬರ್ತಿರ್ತಾರೆ, ಬಂದವ್ರಿಗೆಲ್ಲ ನಾನು ಯಾಕೆ ನಿವೃತ್ತಿ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಹತ್ರ ಮಾತಾಡಿ ಕಳಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಅವ್ರ ಹತ್ರ ಯಾವುದೇ ಥರದ ಉತ್ತರಗಳನ್ನು ಅವರು ಹೇಳಿಲ್ಲ. ಅಲ್ಲ, ಯಾಕೆಂದರೆ ಅವರ ಫ್ಯಾಮಿಲಿಯವರು ತುಂಬ ಇಬ್ಬರು ಕಾಂಗ್ರೆಸ್ ಹೇಳಿದ್ರು. ಹಾಗಾಗಿ ಈ ಥರದ ಸಂದೇಶ ರವಾನೆ ಆಗಿದೆ. ಈಗ ಪ್ರಮುಖವಾಗಿ ಹರ್ಷವರ್ಧನ್ ಅವರು ನಮ್ಮ ಪರ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಶಾಸಕರಾಗಿ ಕೆಲಸ ಮಾಡಿದಂಥವ್ರು, ಮತ್ತು ಅವರ ಅಳಿಯ ಕೂಡ ಅವರಾಗಿದ್ದಾರೆ. ಮತ್ತೊಬ್ಬ ಅಳಿಯ ಮತ್ತು ನಮ್ಮ ಪಾರ್ಟಿಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿದ್ದಂಥ ಡಾಕ್ಟರ್ NS ಮೋಹನ್ ಅವರು ಕೂಡ ನಮ್ಮ ಪಕ್ಷದಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಹಾಗಾಗಿ ಅಲ್ಲಿ ಇನ್ನೂ ಬೇರೆಯವ್ರ ಕುಟುಂಬದಲ್ಲಿ ಅವ್ರ ದೊಡ್ಡ ಕುಟುಂಬ ಅವ್ರದ್ದು, ಅವರು ಹೋಗೋಂಥವ್ರು ಅಣ್ಣ ತಮ್ಮನವ್ರ ಕುಟುಂಬದಲ್ಲಿ ಇವರು ಹೋಗಿರ್ಬೋದು, ಇಲ್ಲ ಅಂತಲ್ಲ. ಅದು ಇದಕ್ಕೇನು ಹೋಲಿಕೆ ಮಾಡುವಂಥದ್ದಿಲ್ಲ. ಅದು ಹಾಂ, ಖಂಡಿತವಾಗಿ. ಈಗ ಇಬ್ಬರೂ ಅಳಿಯಂದರು ಯಾರು ರಾಜಕಾರಣದಲ್ಲಿ ಪ್ರಬಲವಾಗಿದ್ದಾರೆ ಅವರಿಬ್ಬರು ನಮ್ಮ ಪಕ್ಷದಲ್ಲೇ ಗುರುತಿಸ್ಕೊಂಡಿದ್ದಾರೆ. ಪಕ್ಷದಲ್ಲಿ ಹರ್ಷವರ್ಧನ್ ಈಗಾಗಲೇ ನಂಜನಗೂಡಲ್ಲೇ ನಮ್ಮ ಜೊತೆಗೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಕಾರ್ಯಕ್ರಮಗಳು, ನಿನ್ನೆ ಕೂಡ ಒಂದು ನಮ್ಮ ಪಕ್ಷದ ಚಟುವಟಿಕಾ ಕಾರ್ಯಕ್ರಮ ನಡೀತು, ಅಲ್ಲೂ ಕೂಡ ಭಾಗವಹಿಸಿದರು. ಪಕ್ಷದ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದಾರೆ. ಥ್ಯಾಂಕ್ ಯು.